ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಶ್ವೇತಾ ಕೊಟ್ರೇಶ್. ಇವತ್ತು ನಾನು ಈ ವಿಡಿಯೋದಲ್ಲಿ ತೃತೀಯ ಲಿಂಗಿ ಮಹಿಳೆಯೊಬ್ಬರು 150 ಮಕ್ಕಳಿಗೆ ತಾಯಿಯಾಗಿದ್ದಾದ್ರೂ ಹೇಗೆ ಅದನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆಲ್ಲ ಬರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತೃತೀಯ ಲಿಂಗಿಯಾದಂತಹ ಲೀಲಾಬಾಯಿಯವರು ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಊರವರು, ಅವ್ರ ಕನಸೇನಾಗಿತ್ತು, ಹಾಗೆ ಅವ್ರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೀಲಾಬಾಯಿಯವರು ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯ ಬಾಲ್ಹೋತ್ರ ಗ್ರಾಮದವರು. ಈ ಲೀಲಾಬಾಯಿಯವರಿಗೆ ಒಂದು ಹೆಣ್ಮಗುವಿಗೆ ತಾಯಿ ಆಗ್ಬೇಕನ್ನೋ ಅಂತ ಒಂದು ಆಸೆ ಇತ್ತು. ಈ ಆಸೆನ ಅವರು ನನಸಾಗಿಸ್ಕೊಳ್ಳೋದಿಕ್ಕೆ ಅವರು ಕಳೆದ 25 ವರ್ಷಗಳಿಂದ 150ಕ್ಕಿಂತ ಹೆಚ್ಚು ಹೆಣ್ಮಕ್ಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಲೀಲಾಬಾಯಿಯವರು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಬಡವರ ಹೆಣ್ಮಕ್ಳನ್ನು ಕೂಡ ಇವರು ನೋಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮದುವೆ ಖರ್ಚನ್ನು ಕೂಡ ಇವರು ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರನ್ನ ಎಲ್ಲರೂ ಪ್ರೀತಿಯಿಂದ ಮಕ್ಕಳ ತಾಯಿ ಅಂತಾನೂ ಕರೀತಿದ್ದಾರೆ. ಈ ರೀತಿಯಾಗಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ತಮ್ಮ ಕನಸನ್ನ ನನಸಾಗಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇವರು ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ, ಹಾಗೆ ಇನ್ನೂ ಹೆಚ್ಚು ಹೆಣ್ಮಕ್ಕಳನ್ನ ನೋಡ್ಕೊಳ್ಳುವಂಥ ಶಕ್ತಿ ಅವರಿಗೆ ಭಗವಂತ ಕೊಡ್ಲಿ ಅಂತ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.